ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಾಯ್ಸ್, ನೀವು ನೋಡ್ತಾ ಇದ್ದೀರಾ ಎಲ್ಲೋ ಗ್ರೀನ್ ಗ್ರೀನ್ ರೆಡ್ ರೆಡ್ ಎಲ್ಲ ನೋಡ್ತಾ ಇದ್ದೀರಾ. ಸೊ ಗಾಯ್ಸ್, ಇದು ನಾವು ನಮ್ಮ ಅಜ್ಜಿಯ ಊರಿದು ಸಂತೆಗೆ ಬಂದಿದ್ದೇವೆ ಗಾಯ್ಸ್. ಅಲ್ಲಿ ಮೀನ್ ಮಾರ್ಕೆಟ್ ತೋರ್ತಾ ಉಂಟಲ್ಲ ಗಾಯ್ಸ್, ಅಲ್ಲಿ ಕೂಡ ಹೋಗ್ಲಿಕ್ಕೆ ಉಂಟು. ಹಾಗೆ ಸಂತೆಯಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಬೈ ಮಾಡುವ ಅಂತೇಳಿ ನಾನು ಅವರನ್ನು ಕರಿತಾ ಇದ್ದೇನೆ. ಬನ್ನಿ, ನನಗೆ ಈ ಜೋಳಕ್ಕೆ ಎಷ್ಟು ಅಂತ ಹೇಳಿ ಅಂತ. ಸೊ ಗಾಯ್ಸ್, ಎಷ್ಟು 100 ರೂಪಾಯಿಗ 4 ಎಷ್ಟೋ ಹೇಳಿದರು. ಸೊ ಗಾಯ್ಸ್, ನಮಗೆ 5 ಮಾಡಿ ಕೊಡು ಅಂತ ಹೇಳಿದೆ, ಕೊಟ್ಟರು ಗಾಯ್ಸ್. ತಗೊಂಡ್ವಿ. ಆಮೇಲೆ ನಾವು ಉಂಟಲ್ಲ ಬೇರೆ ಕಡೆ ಫ್ರೂಟ್ಸ್ ಎಲ್ಲ ನೋಡಿಕೊಂಡು ತಗೊಳ್ಲಿಕ್ಕಂತ ಹೋದ್ವಿ. ಇದು ಸ್ವಲ್ಪ ವಿಡಿಯೋ ಇಲ್ಲಿ ಲಾಂಗ್ ತಗೊಂಡಿದ್ವಿ. ಸೊ ಹಾಗಾಗಿ ಇದನ್ನೇ ನಿಮಗೆ ತೋರಿಸ್ತಾ ಇದ್ವಿ. ಬೇರೆ ಕಡೆ ಹೋಗಿದ್ದನ್ನು ತೋರಿಸ್ಲಿಲ್ಲ. ಸೊ ಹಾಗೆ ಓಕೆ. ಆಮೇಲೆ ಗೈಸ್, ನೀವು ನನ್ನ ಚಾನಲ್ ವ್ಯೂವರ್ಸ್ ಆದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಓಕೆ ಗಾಯ್ಸ್, ಇದು ಉಂಟಲ್ಲ ಒಳ್ಳೆಯದು ಹೆಲ್ತಿಗೆ. ಮತ್ತು ಗಾಯ್ಸ್, ತುಂಬಾ ಖುಷಿಯಾಗುತ್ತೆ ಬಾಯ್ಲ್ ಮಾಡಿ ತಿನ್ನಲಿಕ್ಕೆ ಗಾಯ್ಸ್, ನನಗೆ ಇಷ್ಟ. ಸೊ ಹಾಗೆ ಗೈಸ್, ನಾವು ಫಿಶ್ ಕಟ್ಟಿಂಗ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಹಾಗೆ ಅವರು ಕಟ್ ಮಾಡ್ತಾ ಇದ್ದಾರೆ ನೋಡಿ ಅಂತೆ. ಒಂದು ಆಂಬೈ, ಮತ್ತೊಂದು ಅದೇ ಜಾತಿದ್ದು ಬೇರೆ ಗಂಡು ಹೆಣ್ಣು ಅಂತ ಹೇಳ್ತಾರಲ್ಲ ಹಾಗೆ, ಏರಿ ಮತ್ತೆ ಆಂಬೈ ತಗೊಂಡಿದ್ವಿ. ಹಾಗೆ ಅದು ಕಟ್ ಮಾಡ್ಲಿಕ್ಕೆ ಕಷ್ಟ ಅಲ್ಲ ಗೈಸ್, ಕೈಗೆಲ್ಲ ಮುಳ್ತಾಗುತ್ತೆ ಅಲ್ಲ. ಹಾಗಾಗಿ ನಾನು ಉಂಟಲ್ಲ ಅಲ್ಲಿ ಕಟ್ ಮಾಡಿಸ್ಕೊಂಡು ತಂದೆ ನಮ್ಮ ಮನೆಗೆ. ಇವಾಗ ವಾಶ್ ಮಾಡ್ತಾ ಇದ್ದೇನೆ. ಹಾಗೆ ನಾನು ಸಲ್ಮಾನ್ ಅವರು ಹೇಳಿದ್ರು ಸ್ವಲ್ಪ ಹೀಗೆ ಮುಸುಡೆಲ್ಲ ತೋರಿಸು ಅದರದ್ದು ಅಂತ ಹೇಳಿದ್ರು. ಹಾಗೆ ಗಾಯ್ಸ್, ಇಲ್ಲಿ ನೋಡಿ ಅಂತೆ ಅದರದ್ದು ಮುಸುಡಿ ನೋಡಿ ಗಾಯ್ಸ್, ತೋರಿಸ್ತೇನೆ ನೋಡಿ. ಅದರ ಚುಂಡು ನೋಡಬೇಕು ಗೈಸ್, ನಿಮಗೆ ತೋರಿಸ್ತೇನೆ ವೇಟ್ ಇವಾಗ ನೋಡಿ. ಅದು ಮೀನದು ಚುಂಡು ನೋಡಿ ಅಂತ. ಹಾಗೆ ಗೈಸ್, ಹಾಗೆ ಇವಾಗ ಚೆನ್ನಾಗಿ ವಾಶ್ ಮಾಡಿ ಮತ್ತೆ ಅದಕ್ಕೆ ಮಸಾಲೆ ಎಲ್ಲ ಮಾಡಲಿಕ್ಕೆ ಉಂಟು ನೋಡಿ ಅಂತೆ. 2 ಬೇರೆ ಬೇರೆ ಟೈಪ್ ಇದು ಮೀನು, ಅಂದರೆ ಅದೇ ಏರಿ ಮತ್ತೆ ಆಂಬೈ ಹಾಗೆ. ಓಕೆ ನೋಡಿ ಗಾಯ್ಸ್, ಇದು ಇವಾಗ ನಾನು ಮಸಾಲೆ ಮಾಡಬೇಕು. ಸೊ ಇವಾಗ ವಾಶ್ ಮಾಡಿ ಎಲ್ಲ ಆಯಿತು. ಬರೆ ಹಾಕಬೇಕು, ಅದಕ್ಕೆ ಲೈನ್ ಮಾಡಿ ಕಟ್ ಮಾಡಬೇಕು, ಇಲ್ಲಾಂದರೆ ಒಳಗಡೆ ಎಲ್ಲ ಮಸಾಲೆ ಹೋಗೋದಿಲ್ಲ. ಸೊ ಹಾಗೆ ಅದೆಲ್ಲ ಸಲ್ಮಾನ್ ಅವರು ಮಾಡ್ತಾರೆ. ಅವರು ದೊಡ್ಡ ಮೀನೆಲ್ಲ ತಂದರೆ ಸ್ವಲ್ಪ ಅವರಿಗೆ ಕ್ಯೂರಿಯಾಸಿಟಿ ಜಾಸ್ತಿ, ಅದರದ್ದೆಲ್ಲ ಮಾಡಲಿಕ್ಕೆ ನೋಡಲಿಕ್ಕೆ ಎಲ್ಲ. ಹಾಗೆ ಗೈಸ್ ನೋಡಿ, ಸಂಜೆ ನಾನು ದೊಡ್ಡ ಮೀನು ಅಂತ ಹೇಳಿದಕ್ಕೆ ದೊಡ್ಡ ಅಂತೆ ನನ್ನಲ್ಲೇ ನೋಡಿ ಕೂತ್ಕೊಂಡಿದ್ದಾಳೆ. ಯಾವ ಭಾಷೆ ಅಮ್ಮ ಮಾತಾಡುದು ಅಂತ. ಕನ್ನಡ ಚಂದ. ಹಾಗೆ ಗೊತ್ತಾಯ್ತಾ? ದೊಡ್ಡ ಮೀನು ಹೇಳು, ದೊಡ್ಡ ಮೀನು ಹೇಳು ಶಂಜಾ, ದೊಡ್ಡ ಮೀನು ಹೇಳು ಮಗಳೇ. ಹಾಗೆ ಗೈಸ್ ನೋಡಿ, ಮಸಾಲೆಯಲ್ಲಿ ಕೊಡಿ ಮಾಡಿದ್ದೇನೆ. ಕಾರ್ನ್ಫ್ಲವರ್ ಎಲ್ಲ ಹಾಕಿ ಸ್ವಲ್ಪ ಮಸಾಲೆ ಮಾಡಿದ್ದೇನೆ ಗಾಯ್ಸ್. ಅದನ್ನು ಚೆನ್ನಾಗಿ ಮೀನಿಗೆ ಚೆನ್ನಾಗಿ ಅಪ್ಲೈ ಮಾಡಬೇಕು. ಚೆನ್ನಾಗಿ ಈಗ ಮುಖಕ್ಕೆ ಮೇಕಪ್ಪಿಗೆ ಅಪ್ಲೈ ಮಾಡ್ತೀರಾ ಹಾಗೆ ಮೀನಿಗೆ ಹಾಗೆ ಮೀನಿಗೆ ಚೆನ್ನಾಗಿ ಅಪ್ಲೈ ಮಾಡಬೇಕು. 1 2 ಚೆಲ್ಲು. ಹಾಗೆ ಚೆನ್ನಾಗಿ ಮಾಡಿ. ದೊಡ್ಡ ಮೀನು ಚೆಲ್ಲು. ನೋಡಿ ಗಾಯ್ಸ್, ಈಗ ಎಷ್ಟು ಚೆನ್ನಾಗಾಯ್ತು ನೋಡಿ. ಅದರ ಮೇಲೆ ಚೆನ್ನಾಗಿ ಉಂಟಲ್ಲ ಒಂದು ಅರ್ಧ ಗಂಟೆ ಆದ್ರೂ ಇಡಬೇಕು ಗೈಸ್, ಫ್ರಿಜ್ಜಲ್ಲಿ ಕೆಳಗಡೆ ಇಡಬೇಕು. ಮತ್ತೆ ಒಂದು ತವ ಇಟ್ಬಿಟ್ಟು ಎಣ್ಣೆ ಹಾಕಬೇಕು, ಕೊಕೊನಟ್ ಆಯಿಲ್ ಹಾಕಿ ಬೇಸಪ್ಪ ಹಾಕಿ ಚೆನ್ನಾಗಿ ಅಂತ ಮೀನಿಟ್ಟು ಫ್ರೈ ಮಾಡಬೇಕು. ಓಕೆ ದೊಡ್ಡ ನೋಡಿ, ಅದನ್ನೇ ಹೇಳ್ತಿರ್ತಾರೆ ದೊಡ್ಡ ಅಂತ. ದೊಡ್ಡ ಮೀನು. ಹಾಗೆ ಚೆನ್ನಾಗಿ 5 ಮಿನಿಟ್ಸ್ ಒಂದು ಸೈಡ್ ಫ್ರೈ ಮಾಡಿ, ಮತ್ತೊಂದು ಸೈಡ್ 5 ಮಿನಿಟ್ಸ್ ಫ್ರೈ ಮಾಡಿದ್ರೆ ಇತ್ತು ಗಾಯ್ಸ್. ಎಷ್ಟು ಚೆನ್ನಾಗಿ ಕಲರ್ ನೋಡಿ ಅಂತೆ ಮಸಾಲೆದು. ಮಾತ್ರ ತಿನ್ಲಿಕ್ಕೆ ಗಾಯ್ಸ್ ನಿಜ ಹೇಳ್ತೇನೆ ಚೆನ್ನಾಗಿರುತ್ತೆ, ಅಂದರೆ ತುಂಬಾನೇ ಒಳ್ಳೆಗಿರುತ್ತೆ. ಅಷ್ಟು ಟೇಸ್ಟಿ ಮೀನಿದು. ಒಂದ್ಸತಿ ತಿಂದ್ರೆ ಮತ್ತೆ ಬಿಡೋದಿಲ್ಲ, ಅಷ್ಟು ಟೇಸ್ಟಿ ಮೀನು. ಓಕೆ, ಇದು ನಾನು ಇವಾಗಿದ್ದು ವಿಡಿಯೋ ಅಲ್ಲ ಗೈಸ್, ಇದು ತುಂಬ ದಿವಸ ಬ್ಯಾಕ್ ಇದು ವಿಡಿಯೋ. ಬಟ್ ಇವಾಗ ನಾನು ಅದು ಎಡಿಟ್ ಮಾಡಿ ಹಾಕ್ತಾ ಇರೋದು. ಯಾಕಂತ ಹೇಳಿದ್ರೆ ನನಗೆ ಆ ಮೊಬೈಲಲ್ಲಿ ಇದ್ದದ್ದು ಗೊತ್ತೇ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ತೆಗೆದು ಇದಕ್ಕೆ ಹಾಕಿ ಇವಾಗ ಅಪ್ಲೋಡ್ ಮಾಡಲಿಕ್ಕೆ ಅಂತ ಬಂದಿರೋದು. ಸೊ ಹಾಗೆ ಸುಮ್ಮನೆ ಇಲ್ಲಾಂದ್ರೆ ಡಿಲೀಟ್ ಮಾಡಬೇಕಲ್ಲ ಅಂತೇಳಿ ಬೇಜಾರಾಯಿತು. ಹಾಗೆ ಗೈಸ್, ಓಕೆ, ಈಗ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಓಕೆ, ಅಷ್ಟೇ.
ಹಾಗೆ ಗೈಸ್ ಇಲ್ಲಿ ಶನ್ಸಂದು ಇದು ಮೊನ್ನೆ ನಾನು ಶೂಟ್ ಮಾಡಿದ ವಿಡಿಯೋ. ಇದರಲ್ಲಿ ಮಿಕ್ಸ್ ಉಂಟು, ತುಂಬ ದಿವಸ ಬ್ಯಾಕ್ ಶೂಟ್ ಮಾಡಿದ್ದು, ಆಮೇಲೆ ಮತ್ತೆ ಶೂಟ್ ಮಾಡಿದಲ್ಲಿ ಮಿಕ್ಸ್ ಉಂಟು ವಿಡಿಯೋ. ಸೊ ಹಾಗೆ ಇದು ಮೊನ್ನೆ ಜಸ್ಟ್ ಕಟ್ಟಿಲಾಡಿಯಲ್ಲಿ ನೋಡುವಾಗ ಇದು ಬಾಕ್ಸ್ ಇತ್ತು. ಇದು ಶನ್ಸನ ಬರ್ತ್ಡೇಗೆ ತಂದಿದ್ದು ಗೈಸ್, 2-3 ಮಂತ್ ಆಯಿತು. ಹಾಗೆ ಗೈಸ್ ಇವಾಗ ತೆಗೆದು ಕುಡಿಯುವ ಅಂತ ಫ್ರಿಜ್ಜಲ್ಲಿ ಇಟ್ಟು. ಸೊ ಹಾಗೆ ನಮಗೆ ಇಷ್ಟ ಇದು. ನಾನು ಸ್ವಲ್ಪ ಒಳ್ಳೆ ಟೇಸ್ಟ್ ಇರುತ್ತೆ. ಅದರಲ್ಲಿ ಕೂಡ ಶನ್ಸನನ್ನು ನೋಡಿ ಅಂತೆ, ಅದರಲ್ಲಿ ಹತ್ತಿ ಕೂತ್ಕೊಂಡೇ ಇತ್ತವಳು. ಹಾಗೆ ಇದು ಲಿಚ್ಚಿದು ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ಗಾಯ್ಸ್ ಇಷ್ಟು ಉಳಿದಿದೆ. ಲಾಸ್ಟ್ ಟೈಮೆಲ್ಲ ತುಂಬಾ ಯೂಸ್ ಮಾಡಿದೆ, ಬಟ್ ಇಷ್ಟು ಉಳಿದಿದೆ. ಅದು ಕೂಡ 2 ದಿವಸದಲ್ಲಿ ಖಾಲಿ ಆಯಿತು ಗೈಸ್, 2 ದಿವಸದಲ್ಲಿ ಖಾಲಿ ಆಯಿತು. ಸೊ ಹಾಗೆ ಅದು ಟೇಸ್ಟ್ ಇರುತ್ತೆ. ಅದು ಒಂದು ಕುಡಿಯುವಾಗ ಇನ್ನೊಂದು ಕುಡಿಬೇಕು ಅಂತ ಅನಿಸ್ತದೆ, ಅಷ್ಟು ಟೇಸ್ಟ್ ಇರುತ್ತೆ ಗಾಯ್ಸ್. ಇದು ನೋಡಿ ಅಂತ ಇಲ್ಲಿ ನೋಡಿ ಗೈಸ್, ಚಂದಿರನೇತಕ್ಕೆ ಓಡುತ್ತಲಿರುವೆ ಗೈಸ್. ನೋಡಿ ಅದು ನಮ್ಮ ಈವ್ನಿಂಗ್ ಟೈಮ್ ಗೈಸ್, ಎಷ್ಟು ಚಂದ ಗೈಸ್. ಮೂನು ನೋಡಿ ಎಷ್ಟು ಚಂದ ಗೈಸ್. ಇದು ನೋಡಿ ಎಗ್, ಇದು ಗ್ರೀನ್ ಗ್ರೇವಿ ಮಾಡಿದ್ದು ನಾನು ನನ್ನ ಸ್ಟೈಲಲ್ಲೇ ಮಾಡಿದ್ದು ಗೈಸ್. ಇದರದ್ದು ರೆಸಿಪಿ ನಾನು ಹಾಕಿದ್ದೇ ಇರಬೇಕು, ಗೊತ್ತಿಲ್ಲ, ನೆನಪಿಲ್ಲ. ಹಾಕಲಿಲ್ಲ ಅಂದ್ರೆ ಒಂದ್ಸತಿ ನಾನು ಚೆಕ್ ಮಾಡ್ತೇನೆ, ಹಾಕಲಿಲ್ಲ ಅಂದ್ರೆ ನಾನು ರಿಟರ್ನ್ ಹಾಕ್ತೇನೆ. ಓಕೆ, ಇದು ಟೇಸ್ಟ್ ಆಗುತ್ತೆ. ತನ್ನಿ ಪೋಲೆ ಮತ್ತು ಪಾಲೆಗೆ ಎಲ್ಲದಕ್ಕೂ ತುಂಬಾ ಟೇಸ್ಟ್ ಆಗುತ್ತೆ. ಚಪಾತಿಗೆಲ್ಲ ತುಂಬ ಟೇಸ್ಟ್ ಆಗುತ್ತೆ. ಹಾಗೆ ಗೈಸ್ ಸಲ್ಮಾನಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟ. ಮತ್ತು ಹೆಲ್ತಿಯಾಗಿ ಕೂಡ ಇರುತ್ತೆ ಅಲ್ಲ, ಎಲ್ಲ ಸೊಪ್ಪಿದ ಐಟಮ್ ಎಲ್ಲ ಹಾಕಿ ಗ್ರೈಂಡ್ ಮಾಡೋದಲ್ಲ ಗೈಸ್. ಮಸಾಲ ಪುಡಿ ಎಲ್ಲ ಜಾಸ್ತಿ ಎಂತ ಹಾಕ್ಲಿಕ್ಕಿಲ್ಲ. ಹಾಗೆ ತುಂಬ ಟೇಸ್ಟಾಗಿ ಆಗುತ್ತೆ ಹಾಗೆ. ಓಕೆ, ಹಾಗೆ ಗೈಸ್ ಇಲ್ಲಿ ಕರಿ ಕೂಡ ಆಗ್ತಾ ಉಂಟು. ಇದು ಇವಾಗ ನೈಟ್ಗೆ. ಸೊ ಹಾಗೆ ಗೈಸ್ ನೈಟ್ಗೆ ಸೋಮನವರಿಗೆ ಏನಾದರೂ ಇರಬೇಕು, ನಾಷ್ಟನೇ ಆಗಬೇಕು. ಅವರಿಗೆ ರೈಸ್ ಕೊಡೋದಾದ್ರೆ ಬಾಯ್ಲ್ಡ್ ರೈಸ್ ಅಲ್ಲ, ಅವರಿಗೆ ಗೀ ರೈಸೇ ಕೊಡಬೇಕು. ಬಾಯ್ಲ್ಡ್ ರೈಸ್ ಕೊಟ್ಟರೆ ಬೇಡ ಅವ್ರಿಗೆ ಇಷ್ಟನೇ ಆಗೋದಿಲ್ಲ. ಸೊ ಹಾಗೆ ನನಗೆ ನೀವು 3 ಟೈಮ್ಸ್ ಕೂಡ ಊಟ ಕೊಟ್ಟರು ಓಕೆ, ನನಗೆ ಊಟನೇ ಮಾಡಿದ್ರೆ ಒಂಥರ ಕಂಫರ್ಟ್. ಹಾಗೆ ನನಗೆ ನಾಷ್ಟ ಅಷ್ಟು ಇಷ್ಟ ಅಲ್ಲ, ಬಟ್ ಕೆಲವೊಂದು ನಾಷ್ಟ ಮಾತ್ರ ನನಗೆ ಇಷ್ಟ, ಕೆಲವೊಂದು ನನಗೆ ಅಷ್ಟು ಇಷ್ಟ ಅಲ್ಲ. ಬಟ್ ನಾಷ್ಟ ಮಾಡೋದಂದ್ರೆ ಅಷ್ಟು ಇಷ್ಟ ಅಲ್ಲ ಅಷ್ಟೇ. ಹಾಗೆ ಗೈಸ್ ನಾನು ಚಪಾತಿ ಮಾಡಿದ್ದೇನೆ ಗೈಸ್. ಚಪಾತಿದು ಎಲ್ಲ ಉಂಡೆ ಮಾಡಿ ಇಟ್ಟಿದ್ದೇನೆ ಪಿಟ್ಟಿದ್ದು. ಹಾಗೆ ಗೈಸ್ ಇದು ಇವಾಗ ಲಾಟ್ ಬಿಟ್ಟು ಅಪ್ಪ ಮಾಡ್ಲಿಕ್ಕೆ ಉಂಟು ಅಷ್ಟೇ ಬಾಕಿ. ಸೊ ಗೈಸ್ ಅಷ್ಟೇ ತನಕ ನೀವು ಎಂತ ಮಾಡೋದು, ನೀವು ರೆಸ್ಟ್ ಮಾಡಿ, ನಾನು ಕೂಡ ಹೋಗ್ತೇನೆ. ಓಕೆ, ಕರಿಯ ಕಡೆಗೆ. ಕರಿಯು ಕೂಡ ಆಗಿದೆ ಗೈಸ್, ಕರಿ ನೋಡಿ ಅಂತೆ ಇವಾಗ ಸರ್ವ್ ಮಾಡ್ತಾ ಇದ್ದೇನೆ. ಅಪ್ಪ ಕೂಡ ಆಗಿದೆ, ಕರಿಯು ಕೂಡ ಆಗಿದೆ. ಹಾಗೆ ಓಕೆ, ಹಾಗೆ ಚಪಾತಿ ಕೂಡ ರೆಡಿ ಆಗಿದೆ ಗೈಸ್. ಏನ್ ಗೊತ್ತಾ, ಇದು ನಮ್ಮ ಆಂಟಿ ಮನೆಯಲ್ಲಿ ಟೊಮೆಟೊ ಗಿಡ ಆಗಿದೆ ಗೈಸ್. ಹಾಗೆ ಟೊಮೆಟೊ ಕೂಡ ಒಂದು ಹಣ್ಣಾಗಿದೆ, ತುಂಬಾನೇ ಆಗಿದೆ ನೋಡಿ ಗೈಸ್. ಇವಾಗ ಎಲ್ಲಿ ಗೈಸ್ ಎಲ್ಲ ನಡ್ತಾರೆ ಮನೆ ಹತ್ತಿರ ಎಲ್ಲ, ಇದು ಒಂದು ನೋಡಿ ಅಂತ ಅಲ್ಲಿ ಆಗಿದೆ ನಮ್ಮ ಆಂಟಿ ಮನೆ. ನನ್ನ ಆಂಟಿ ಮನೆ ತುಂಬಾ ಗಿಡ ಎಲ್ಲ ನಡ್ತಾರೆ, ಅವಳಿಗೆ ಇಷ್ಟ ಗಿಡ ಎಲ್ಲ ನಡೆಯುವುದಂದ್ರೆ, ಮನೆಯಲ್ಲಿ ತಯಾರು ಮಾಡುದು. ಸೊ ಗೈಸ್ ಹಾಗೆ ನನಗೆ ಕೂಡ ತುಂಬ ಇಷ್ಟ ಈ ಥರ ಎಲ್ಲ ಮಾಡೋದು. ಹಾಗೆ ಅಲ್ಲಿಂದ ನಾವು ಅಲ್ಲಿ ಬ್ಯಾಂಕಿಗೆ ಹೋಗಬೇಕಿತ್ತು. ಸೊ ಅಲ್ಲಿಂದ ಬ್ಯಾಂಕಿಗೆ ಹೋದೆ. ಬ್ಯಾಂಕಲ್ಲಿ ಕೂಡ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಅಂತೂ ಇಂತೂ ಒಬ್ಬಳು ಆದ್ಲು. ಅದರ ಮೇಲೆ ಗೈಸ್ ಆಮೇಲೆ ಅಲ್ಲಿಂದ ನಾವು ಸೀದಾ ಇಲ್ಲಿಗೆ ಬಂದು ಇಲ್ಲಿಂದೆಲ್ಲ ತಗೊಂಡು ಮನೆಗೆ ಹೋಗುದಾಯ್ತು ಗಾಯ್ಸ್. ಹಾಯ್ ಗೈಸ್ ಇವಾಗ ನಾವು ಸಡನ್ ಆಗಿ ಹೋಗುದು ಗೈಸ್, ಗೊತ್ತಿಲ್ಲ ಇತ್ತು. ಒಟ್ರಾಶಿ ಇದ್ದದ್ರಲ್ಲಿನೇ ರೆಡಿಯಾಗಿ ಹೋಗುದು. ಅಂದ್ರೆ ನಾನು ಇಲ್ಲಿ ಆಂಟಿ ಮನೆಯಲ್ಲಿ ಇದ್ದೇನೆ. ಸೊ ಹಾಗೆ ನಾವು ಮನೆಗೆ ಹೋಗ್ಲಿಕ್ಕಂತ ಹೊರಟಿದ್ದು ಪಡಿಬಿದ್ರೆ. ಸೊ ಆಂಟಿ ಅವರು ಹೇಳಿದ್ರು ನಾವು ಹೋಗಿ ಬರುವ ಅಂತ ಹೇಳಿದ್ರು. ಸೊ ಹಾಗಾಗಿ ಸುಮ್ಮನೆ ಸಿಕ್ಕಿ ಚಾನ್ಸ್ ಅಂತೇಳಿ ಹೋಗ್ತಾ ಇರೋದು. ಎಲ್ಲಾದ್ರೂ ತಿರ್ಗಾಡ್ಲಿಕ್ಕೆಲ್ಲ ಈಗ ಸ್ವಲ್ಪ ಹೋಗ್ಬೇಕು ಅಲ್ಲ. ಹಾಗೆ ಗೈಸ್ ಹೋಗುದು ಗೈಸ್. ಓಕೆ, ಮತ್ತೆ ನಮ್ಮ ಆಂಟಿ ಮನೆ ಇದು. ಸೊ ಗೈಸ್ ಇದು ಕಂಪ್ಲೀಟ್ ಆಗಲಿಲ್ಲ. ಸೊ ಹಾಗೆ ಅದು ಟಾಯ್ಲೆಟ್. ಸೊ ಗೈಸ್ ಇನ್ನೂ ಆಗಲಿಲ್ಲ ನೋಡಿ, ಇದು ಮೇಲೆಲ್ಲ ಇನ್ನೂ ಬಾಕಿ ಉಂಟು ಕೆಲಸ. ಸೊ ಗೈಸ್ ಹೋಗುವ ಬನ್ನಿ, ಎಲ್ಲಿಗೆ ಹೋಗುದು ನೋಡಿ, ಮತ್ತೆ ನಾವು ಎಲ್ಲೆಲ್ಲ ಹೋಗ್ತೇವೆ ಅಂತ ನೀವು ನೋಡಿ ಗೈಸ್. ಓಕೆ, ಹಾಗೆ ಗೈಸ್ ನಾವು ಹೋಗ್ತಾ ಇದ್ದೇವೆ ಗೈಸ್. ಏನಂತ ಹೇಳಿದ್ರೆ ಸ್ವಲ್ಪ AC ಸ್ವಲ್ಪ ಇದು ಕಡಿಮೆ ಉಂಟು ಗಾಳಿ, ಹಾಗೆ ಸ್ವಲ್ಪ ಸೆಕೆ ಕೂಡ ಆಗ್ತಾ ಉಂಟು. ಮತ್ತು ಒಂದು ವಿಷಯ, ಬೇಜಾರದ ವಿಷಯ ಅಂತ ಹೇಳಿದ್ರೆ ನಮ್ಮ ಜೊತೆ ಸಲ್ಮಾನ್ ಅವರಿಲ್ಲ. ನಾನು, ಅಮ್ಮ, ಆಂಟಿ, ತಮ್ಮ, ಅಜ್ಜ, ಅಂಕಲ್ ಹಾಗೆ ಫ್ಯಾಮಿಲಿ ಸ್ವಲ್ಪ ಹೋಗುದು. ನನ್ನ ಸಲ್ಮಾನ್ ಅವ್ರ ಮಾತ್ರ ಇಲ್ಲ, ಅದೇ ಒಂದು ಬೇಜಾರು ಅಷ್ಟೇ, ಮತ್ತೆಂತ ಇಲ್ಲ. ಹಾಗೆ ಗೈಸ್ ಇವಾಗ ಹೋಗ್ತಾ ಇದ್ದೇವೆ ನಾವು ಗೈಸ್. ಏನು ವಿಷಯ ಅಂತ ಹೇಳಿದರೆ ನಾವು ಎಲ್ಲಿಗೆ ಹೋಗೋದು ಅಂತ ಹೇಳಿ ನಾನು ಹೇಳಿಲ್ಲ ಅಲ್ಲ, ಅದು ನಾನು ಕೃಷ್ಣಾಪುರ ಸುರತ್ಕಲ್ ಎಂಬ ಊರಿಗೆ ಹೋಗ್ತಾ ಇದ್ದದ್ದು ಗೈಸ್. ನನ್ನ ಮುಖ ಯಾಕೆ ಆ ಥರ ಆಗಿದೆ ಅಂತ ಹೇಳಿದರು ಗೈಸ್.
ಎ ಸಿ ಉಂಟಲ್ಲ, ನನಗೆ ಲಾಸ್ಟಿಗೆ ವಾಮಿಟ್ ಆಗಲಿಕ್ಕೆ ಆಗ್ತಾಯಿತ್ತು, ಅಷ್ಟು ಒಂಥರ ಸ್ಮೆಲ್ ಬರ್ತಿತ್ತು, ತರ್ಸ್ಕೊಳ್ಲಿಕ್ಕಾಗಲಿಲ್ಲ. ಲಾಸ್ಟಿಗೆ ಎಂತ ಇಲ್ಲ, ಫುಲ್ ಸುಸ್ತಾಗಿ ಹೋಗಿದ್ದೆ. ಹಾಗೆ ಗಾಯ್ಸ್ ಮತ್ತೆ ತುಂಬಾನೇ ಅಲ್ಲಿ ಬಿಸಿಲು ಬೀಳ್ತಿತ್ತು, ಖುಷಿ ಆಗ್ತಿತ್ತು ಗೈಸ್. ನಿಮಗೆ ಮತ್ತೊಂದು ನಾನು ತೋರಿಸ್ತೇನೆ ನೋಡಿ ಅಂತೆ ಗೈಸ್. ಎಷ್ಟು ಬ್ಯೂಟಿಫುಲ್ ಪಕ್ಕಿಯ ಗೂಡು ನೋಡಿ ಗೈಸ್, ಪಕ್ಕಿ ಗೂಡು. ಇದರಲ್ಲಿ ಪಕ್ಕಿ ಇರ್ತದೆ ಗೈಸ್, ಡೇ ಇರೋದಿಲ್ಲ, ಈವ್ನಿಂಗ್ ಆಗುವಾಗೆಲ್ಲ ಇರ್ತದೆ. ಎಷ್ಟು ಚಂದ ಅಲ್ಲ. ಹಾಗೆ ಗೈಸ್ ನಾವು ನೈಟ್ ಮನೆಗೆ ಬಂದ್ವಿ. ನೂಡಲ್ಸ್ ಮತ್ತೆ ಅಫ್ಘಾನಿ ಟಿಕ್ಕ ಮತ್ತು ಕಬಾಬ್ ಎಲ್ಲ ತಂದು ತಿಂದು, ಮತ್ತು ಇದು ನೆಕ್ಸ್ಟ್ ಡೇ ನೈಟಿಗೆ ನಾನು ಮಾಡಿದ್ದು ವಿಂಗ್ಸ್, ಇದು ಸುಕ್ಕ ಗ್ರೀನ್ ಕಲರ್ ಸುಕ್ಕ ಮಾಡಿದ್ದು ವಿಂಗ್ಸ್ ಇದು. ಸೊ ಗೈಸ್ ನಾನು ಅರ್ಧ ವಿಡಿಯೋಸ್ ಎಲ್ಲ ಮಾಡಿ ಇದನ್ನು ಹಾಕುದು. ಶಂಜ ಅರ್ಧ ಅಂತೆ ಅವಳು ನಾನು ಎಂತ ಮಾತಾಡಿರೋ ಅದನ್ನು ಕಾಪಿ ಮಾಡ್ತಾಳೆ, ಮಾಷಾಲ್ಲ. ಹಾಗೆ ಗೈಸ್ ಮತ್ತೊಂದು ನಿಮಗೆ ಒಂದು ತೋರಿಸ್ತೇನೆ ನೋಡಿ ಗೈಸ್. ಚಿಕನ್ ಲೆಗ್, ಚಿಕನ್ ಫೀಟ್ ಗೈಸ್, ಇದು ನನಗೆ ತುಂಬಾ ಇಷ್ಟ ಗೈಸ್, ನನ್ನ ಫೇವ್ರೆಟ್. ನಾನು ಫ್ರೈ ಮಾಡಿ ತಿನ್ನೋದು ತುಂಬಾ ಇಷ್ಟ. ನಿಮ್ಗೆ ಇಷ್ಟ ಆದರೆ ಹೇಳಿ, ಇಲ್ಲ ತಿನ್ನೋದಿದ್ದವ್ರು ಇನ್ನು ಶೀ ಗೀ ಬೂ ಅಂತೆಲ್ಲ ಹೇಳಬೇಡಿ. ತಿನ್ನೋದಿದ್ರೆ ಸುಮ್ಮನೆ ಮುಚ್ಕೊಂಡು ನೋಡಿಕೊಂಡು ಸ್ಕಿಪ್ ಮಾಡ್ಕೊಂಡು ಆಚೆ ಹೋಗಿ ಆಯ್ತಾ. ಮತ್ತೆ ಇದು ಪಾಲೆಗೆ ಪಿಟ್ಟು ಗ್ರೈಂಡ್ ಮಾಡಿದ್ದು, ಇನ್ನು ಇದು ನಾಳೆಗೆ ಹೇಗೆ ಆಗ್ತದೆ ಅಂತ ನೋಡ್ಬೇಕು ಅಷ್ಟೇ. ಗ್ರೈಂಡ್ ಎಲ್ಲ ಮಾಡಿ ಇಡುವುದು ಗೈಸ್. ಅದರಲ್ಲಿ ಈಗ ಸ್ವಲ್ಪ ಅರ್ಜೆಂಟಿಗೆ ನನ್ನ 7 ಕೊಡ್ಲಿಕ್ಕೆ ಉಂಟು. ಮತ್ತೆ ಗೈಸ್ ನೆಕ್ಸ್ಟ್ ಡೇ ಇದು ನಾನು ವಿಂಗ್ಸ್ ಫ್ರೈ ಮತ್ತೆ ಗೀ ರೈಸ್ ದಾಲ್ ಮಾಡಿದೆ ಗೈಸ್, ಆಯ್ತು ಅಷ್ಟೇ. ಇದು ಎಂತ ಮಾರ, ಎಂತ ಲುಕ್ ನಿಮ್ದು, ಎಂತ ಪಂಜಾಬಿಯ, ಎಂತ ಅವಸ್ಥೆ ಮಾರೆ. ಹಿಂದೆ ತೋರಿಸಿ. ವಾವ್, ಚೆನ್ನಾಗಾಗಿದೆ ಕಟ್ಟಿಂಗ್, ಸೂಪರ್ ಆಗಿದೆ. ನನಗೆ ಇದು ನೀವು ಮೀಸೆ ಮಾಡ್ಕೊಂಡು ಬಂದಿದ್ದು ನೋಡಿದ್ದು ನಗೆ ಬಂತು. ವಾವ್, ಚೆನ್ನಾಗಾಗಿದೆ, ಚಂದ ತೋರ್ತೀಯಾ, ಹ್ಯಾಂಡ್ಸಮ್. ವಾವ್.